ಅಂಗವೈಕಲ್ಯ ಹೊಂದಿರುವ ಮಕ್ಕಳ ಪಾಲಕರಿಗೆ ಸಂತಸದ ಸುದ್ದಿ ಇಲ್ಲಿದೆ. ಸಿಟಿಯಲ್ಲಿ ಚೆನ್ನೈ ಮೂಲದ ಪೈರ್ ಥೆರಪಿ ಆಸ್ಪತ್ರೆ ಶುರುವಾಗಿದೆ. ಮಕ್ಕಳ ಅಂಗಾಂಗಗಳ ನ್ಯೂನತೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ರಾಜ್ಯಪಾಲ ಭಾರದ್ವಾಜ್ ಅವರು ಸಿಟಿಯಲ್ಲಿಂದು ಈ ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ಅಂಗವಿಕಲ ಮಕ್ಕಳ ಚಿಕಿತ್ಸೆಗೆ ಇದೀಗ ಮತ್ತೊಂದು ಆಸ್ಪತ್ರೆ ಬೆಂಗಳೂರಿನಲ್ಲಿ ಆರಂಭವಾಗಿದೆ. ಚೆನ್ನೈ ಮೂಲದ 5 ಮಕ್ಕಳ ಥೆರಪಿ ಆಸ್ಪತ್ರೆ ಅಂಗವಿಕಲರಿಗೆ ವರದಾನವಾಗಲಿದೆ. ಇಂದಿರಾನಗರದಲ್ಲಿ ಪ್ರಾರಂಭವಾದ ಈ ಆಸ್ಪತ್ರೆಯನ್ನು ಇಂದು ರಾಜ್ಯಪಾಲ ಎಚ್ಆರ್ ಭಾರದ್ವಾಜ್ ಉದ್ಘಾಟಿಸಿದರು. ಸಮಾರಂಭದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ನಿಮ್ಹಾನ್ಸ್ ಆಸ್ಪತ್ರೆ ಉಪಕುಲಪತಿ ಮಾದಯ್ಯ, ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ಅಂಗವೈಕಲ್ಯಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆ ನೀಡಲಾಗುತ್ತಿತ್ತು. ಈಗ 5 ಆಸ್ಪತ್ರೆಯಲ್ಲೂ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳ ಅಂಗಾಂಗಗಳ ತೊಂದರೆ ಬಗ್ಗೆ ವಿಶೇಷ ಚಿಕಿತ್ಸೆ ನೀಡುವ ಮೂಲಕ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ವಿವರಿಸಿದರು. ನಿಮ್ಹಾನ್ಸ್ನಲ್ಲಿ ಇದೇ ತರ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಬಹಳ ಇಂಪಾರ್ಟೆಂಟ್ ಅಂದರೆ ಮಗುವಿನ ಬೆಳವಣಿಗೆ ಮುಂದೆ ಬೆಳವಣಿಗೆ ಆಗೋದಕ್ಕೆ ಬಹಳ ಮುಖ್ಯ. ಇದರಲ್ಲಿ ಫೌಂಡೇಶನ್ ಮಗುವಿನ ಬೆಳವಣಿಗೆ ಆಗಬೇಕಾದ್ರೆ ಕೆಲವು ಕೊರತೆಗಳಿರಬಹುದು. ಆ ಕೊರತೆಗಳನ್ನು ಐಡೆಂಟಿಫೈ ಮಾಡಬೇಕು, ಗುರುತಿಸಬೇಕು. ಅದನ್ನು ಗುರುತಿಸಿದ್ರೆ ಮುಂದೆ ಡೆವಲಪ್ಮೆಂಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇದರೊಂದಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ನಾಳಿನ ಹಲೋ ಬ್ಯಾಂಗ್ಳೂರಿನಲ್ಲಿ. ಗುಡ್ ನೈಟ್.